ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಇವತ್ತು ಏಷ್ಯಾ ಕಪ್ ಪಂದ್ಯ, ಇದರಲ್ಲಿ ಮುಖ್ಯವಾಗಿ ಪಾಕಿಸ್ತಾನ ಎದುರು ಭಾರತ ಆಡೋದು ದೊಡ್ಡ ಸುದ್ದಿ. ಇವತ್ತು ಇಡೀ ದೇಶ ತುಂಬ ಸಂಚಲನ ಮೂಡಿಸಿದಂಥ ವಿಷಯ. ಅದರಲ್ಲೂ ಎರಡೂ ತಂಡಗಳು ಹೊಸಬರಿಂದ ಕೂಡಿದಂಥದ್ದು. ಇವತ್ತಿನವರೆಗೆ ಮಾತ್ರ ಈ ಹೊಸ ತಂಡಗಳಲ್ಲಿ ಭಾರತ ಬಲಿಷ್ಠ ಅಂತ ಅನಿಸ್ತಾ ಇದೆ ಕಾಗದಲ್ಲೇ. ಅದು ವಾಸ್ತವಗಳದಾಗ ಗೊತ್ತಾಗುವಂಥ ವಿಷಯ. ಯಾಕಂದರೆ ಸೂರ್ಯಕುಮಾರ್ ಯಾದವ್ ಮತ್ತು ಶುಭ್ಮನ್ ಗಿಲ್, ಸೂರ್ಯಕುಮಾರ್ ಯಾದವ್ ಅಂತ ಕ್ಯಾಪ್ಟನ್ ಅಂತ ಗೊತ್ತದೆ, ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಜೊತೆ ಶುಭ್ಮನ್ ಗಿಲ್ ಟೆಸ್ಟ್ನಲ್ಲೇ ಈ ಹಿಂದೆ ಇಂಗ್ಲೆಂಡದಲ್ಲಿ ಅವ್ರು ಮಾಡಿದಂಥ ಸಾಹಸ ನೋಡಿದಾಗ ಸಹಜವಾಗಿ ಇವರಿಬ್ಬರ ಕಾಂಬಿನೇಷನ್ ಏನದ ಇಲ್ಲೇ ನಿಶ್ಚಿತವಾಗಿಯೂ ಒಂದು ಹೊಸ ರೂಪವನ್ನು ಭಾರತ ಕ್ರಿಕೆಟ್ ನೀಡಬಹುದೇನೋ ಅಂತೇಳಿ. ಸೂರ್ಯಕುಮಾರ್ರಂತೆ ಅವರು ಸೂರ್ಯಕುಮಾರ್ ಯಾದವ್ ಎರ್ರ ಬಿರ್ರಿ ಆಟಗಾರರು, ಆದರೆ ನಿಶ್ಚಿತ ಹೊಡೆತಗಾರರು. 6-4 ಅವರಿಗೆ ನಿರಾಯಾಸ. ಅಂಥ ಒಂದು ಶಕ್ತಿಮಾನ್ ಆದಂಥ ವ್ಯಕ್ತಿ. ಜೊತೆಗೆ ಸಂಯಮದ ಆಟ ಆಡುವಂಥ ಶುಭ್ಮನ್ ಗಿಲ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಆಗಿರ್ಬೋದು, ತಿಲಕ್ ವರ್ಮಾ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಜಿತೇಶ್ ಶರ್ಮಾ ಅವರಾಗಿರ್ಬೋದು, ಶಿವಮ್ ದುಬೆ ಅವರೇ, ಇವ್ರ ಹೆಸರು ಇವತ್ತು ಹೊಸದಾಗಿದ್ದರೂ ಇವರ ಆಟಗಳನ್ನು ನೋಡಿದವ್ರು ಹೇಳ್ತಾರೆ ಸ್ಪಷ್ಟವಾಗಿ ಇದು ಗೆಲ್ಲುವ ಟೀಮು, ತಂಡ ಅನ್ನುವಂಥ ಮಾತನ್ನು. ಇನ್ನು ವಾಸ್ತವಗಳದಾಗ ಇದು ಏನಾಗ್ತದೆ ಅದನ್ನು ನೋಡೋಣ. ಅದ್ರ ಜೊತೆಗೆ ಪಾಕಿಸ್ತಾನ ಇವತ್ತು ಹೊಸ ತಂಡ